ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ಅಡುಗೆ ವಿಡಿಯೋಗಳು ಒಂದೂ ನಿಮಗೆ ಹಾಕಿಲ್ಲ. ನೀವು ಎಲ್ಲ ಕಾಯ್ತಾ ಇರ್ತೀರ, ಯಾಕಪ್ಪ ವಿಡಿಯೋ ಬರ್ತಾ ಇಲ್ಲ ಅಂತ ಹೇಳಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈಗ ಅಧಿಕ ಮಾಸ ನಡೀತಾ ಇದೆ. ನಾನು ಆಧ್ಯಾತ್ಮವಾಣಿಯಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅಲ್ಲಿ ವೀಡಿಯೋಸ್ ಹಾಕೋದು ಮತ್ತು ಸ್ವಲ್ಪ ನಾನು ಪ್ರಯಾಣ ಎಲ್ಲ ಇತ್ತು, ಊರ ಕಡೆಗೆಲ್ಲ ಹೋಗಿದ್ದೆ. ಹಾಗಾಗಿ ವೀಡಿಯೋಸ್ ಹಾಕೋದಕ್ಕೆ ಸಮಯನೇ ಆಗಿರಲಿಲ್ಲ ನನಗೆ. ಮತ್ತು ನಿನ್ನೆ ಆಧ್ಯಾತ್ಮವಾಣಿಯಲ್ಲಿ ಸ್ವಲ್ಪ ಜನ ನನಗೆ ಕಮೆಂಟ್ ಹಾಕಿದರು, ನಾಳೆ ವಿಡಿಯೋ ಹಾಕ್ರಿ ದ್ವಾದಶಿ ಅಡುಗೆದು ಅಂತ ಹೇಳಿ. ಹಾಗಾಗಿ ಮತ್ತು ಹೆಂಗೂ ನಾನು ಹಾಕ್ತೀನಿ. ದ್ವಾದಶಿ ವಿಡಿಯೋ ಮಾತ್ರ ಮಿಸ್ ಮಾಡೋದಿಲ್ಲ ಅಂತ ನಿಮಗೆ ತುಂಬ ಸಲ ಹೇಳಿದ್ದೀನಿ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಏನೇನು ಅಡುಗೆ ಮಾಡಿದ್ದೆ ನಾನು ದ್ವಾದಶಿ ಅಡುಗೆ ಅಂತ ನಿಮಗೆ ತೋರಿಸ್ತೀನಂತೆ. ಮೊದಲಿಗೆ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ಅಡುಗೆ ಶುರು ಮಾಡಿದೆ. ಫಸ್ಟು ಅಕ್ಕಿ ಬೇಳೆ ಎಲ್ಲ ತೊಳ್ಕೊಂಡ್ಬಿಟ್ಟು ನೀಟಾಗಿ ಕುಕ್ಕರನ್ನ ರೆಡಿ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರತಿ ದ್ವಾದಶಿ ನೀವೆಲ್ಲ ನೋಡ್ತಾ ಇರ್ತೀರ, ತವ್ವೆ ಅಂತೂ ಕಂಪಲ್ಸರಿ ಇರುತ್ತೆ, ಸೊಪ್ಪಿನ ತವ್ವೆ. ಆದರೆ ಇವತ್ತು ಹುಳಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸೊಪ್ಪಿರಲಿಲ್ಲ, ಅದಕ್ಕೋಸ್ಕರ ಸರಿ ಹುಳಿ ಮಾಡೋಣ ಒಂದು ಸಲನಾದರೂ ಅಂತ ಹೇಳಿ ಇವತ್ತು ಹುಳಿ ಮಾಡ್ತಾಯಿದ್ದೀನಿ. ಮಂಗಳೂರು ಸೌತೆಕಾಯಿ ಹುಳಿ. ಮಸಾಲೆ ಎಲ್ಲನೂ ರುಬ್ಬಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೂ ತೋರಿಸ್ತೀನಂತೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಈಗ ಅಕ್ಕಿ ಎಲ್ಲ ಒಂದು 3-4 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಬೇಳೆನೂ ಸಹ ತೊಳೆದು ಸ್ವಲ್ಪ ಅರಿಶಿನ, ಒಂಚೂರು ಎಣ್ಣೆ ಹಾಕಿ ಕುಕ್ಕರ್ಗೆ ಇಟ್ಬಿಡ್ತಾಯಿದ್ದೀನಿ. ಇದೊಂದು 3-4 ವಿಷಲ್ ಬರಲಿ, ಚೆನ್ನಾಗಿ ಬೇಳೆ ಬೇಯುತ್ತೆ. ಈಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊತಾ ಇದ್ದೀನಿ. ಇದು ಹುಳಿಗೂ ಆಗುತ್ತೆ, ಸ್ವಲ್ಪ ಸಾರು ಮಾಡ್ತೀನಿ. ನೀವೆಲ್ಲ ಕೇಳ್ಬೋದು, ಹುಳಿ ಮಾಡಿಬಿಟ್ಟು ಮತ್ತೆ ಸಾರು ಮಾಡ್ತೀರಾ ಅಂತ ಹೇಳಿ. ಅದೇನೋ ನಮ್ಮ ಮನೆಯಲ್ಲಿ ರೂಢಿ ಹಾಗೆ ಬಂದುಬಿಟ್ಟಿದೆ. ಹುಳಿ ಮಾಡಿದರೂ ಸಹ ತಿಳಿ ಸಾರು ಇದ್ದೇ ಇರಬೇಕು. ಸಾರು ಇಲ್ಲ ಅಂದರೆ ಊಟ ಇಲ್ಲ ಅಂತ. ಸಾರು ಚೆಲ್ಲಿದ್ರೂ ಪರವಾಗಿಲ್ಲ, ಅದು ನೀವೆಷ್ಟೇ ಸ್ವಲ್ಪ ಮಾಡಿದ್ರೂ ಸಾರು ಉಳಿಯುತ್ತೆ. ಹಾಗಾಗಿ ಸಾರು ಉಳಿದ್ರೂ ಪರವಾಗಿಲ್ಲ, ಇರಲೇಬೇಕು. ಅದಕ್ಕೋಸ್ಕರ ಹುಳಿ ಮತ್ತು ಸಾರು ಎರಡು ಮಾಡ್ತೀನಿ. ಈಗ ಹೆಸರುಬೇಳೆ ಪಾಯಸಕ್ಕೆ ಒಂಚೂರು ಹುರಿತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಹುರ್ಕೊಂಡ್ರೆ ಸಾಕು. ಮತ್ತು ಇಲ್ಲಿ ನೋಡಿರಿ, ಸೌತೆಕಾಯಿ, ಇದು ಬಳ್ಳಾರಿ ಸೌತೆಕಾಯಿ. ಬಳ್ಳಾರಿಗೆ ಹೋದಾಗ ನಾನು ಮಾತ್ರ ಸೌತೆಕಾಯಿ ತರೋದನ್ನು ಮಿಸ್ ಮಾಡೋದೇ ಇಲ್ಲ. ಮತ್ತು ಅಲ್ಲಿಂದ ಯಾರಾದರೂ ಬರೋರಿದ್ದರೆ ಅವ್ರಿಗೂ ಹೇಳ್ತೀನಿ ಸೌತೆಕಾಯಿ ತೊಗೊಂಡು ಬರ್ರಿ ಅಂತ. ನಮಗೆ ತುಂಬ ಇಷ್ಟ ಈ ಸೌತೆಕಾಯಿ. ಇದರಿಂದ ತುಂಬ ವೆರೈಟೀಸ್ ಅಡುಗೆ ಮಾಡ್ಬೋದು. ಇವತ್ತು ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು, ತುಂಬ ಮಣ್ಣಿರುತ್ತೆ, ತೊಳ್ಕೊಂಡು ಹೀಗೆ ತುರ್ಕೊಂಡ್ಬಿಟ್ಟು ಇದಕ್ಕೆ ಮೊಸರು ಹಾಕಿ ಕಲಸಿ ಒಂದು ಪುಡಿ ತೋರಿಸ್ತೀನಿ ನಿಮಗೆ. ಅದನ್ನು ಹಾಕಿದ್ರೆ ಮಾತ್ರ ತುಂಬ ರುಚಿ ಇರುತ್ತೆ ಸೌತೆಕಾಯಿ ಮೊಸರು ಬಜ್ಜಿ. ಈ ಸೌತೆಕಾಯಿ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರದ್ದು ಬೆಂಗಳೂರು ಈ ಕಡೆ ಎಲ್ಲ ತುಮಕೂರು ಈ ಕಡೆ ಎಲ್ಲ ಸಿಗೋದಿಲ್ಲ. ಹಾಗಾಗಿ ಬಳ್ಳಾರಿಗೆ ಹೋದಾಗಂತೂ ನಾನು ಮಿಸ್ ಮಾಡೋದಿಲ್ಲ. ಒಂದು 2-3 kg ತಂದುಬಿಡ್ತೀನಿ. ಮತ್ತು ಮಾವಿನ ಹಣ್ಣು ತೊಗೊಂಡು ಬಂದೆ ಈ ಸಲ. ಆ ಕಡೆ ಎಲ್ಲ ಬೇವಿನ ಸಿಗುತ್ತೆ ಅಲ್ವಾ, ಇಲ್ಲಿ ರಸಪುರಿ ಎಲ್ಲ ಜಾಸ್ತಿ. ಹಾಗಾಗಿ ಮಾವಿನ ಹಣ್ಣು ಅಲ್ಲಿ ಏನು ನಮಗೆ ಚೆನ್ನಾಗಿ ಸಿಗುತ್ತೋ ಅದನ್ನು ತೊಗೊಂಡು ಬಂದುಬಿಡ್ತೀನಿ. ಈಗ ಸೌತೆಕಾಯಿ ಎಲ್ಲ ತುರಿದಿಟ್ಕೊಂಡೆ. ಒಂದು ಸ್ವಲ್ಪ ಜಾಸ್ತಿ ಆಯಿತು, ಅದನ್ನು ತೆಗೆದಿಟ್ಟಿದ್ದೀನಿ. ಹಾಗೇನೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ. ಮತ್ತು ನಾವು ಅವಲಕ್ಕಿ ಏನಾದರೂ ಕಲಿಸ್ಕೊಂಡಾಗ ಸುಮ್ಮನೆ ಹಾಗೆ ಕಲಸಿ ತಿಂತೀವಲ್ವ, ಆವಾಗ ನಾವು ಆ ತುರಿದಿರೋ ಸೌತೆಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಮಂಗಳೂರು ಸೌತೆಕಾಯಿನ ಬೀಜ ಎಲ್ಲ ತೆಕ್ಕೊಂಡು ಹೋಳುಗಳನ್ನು ಹೆಚ್ಕೊತೀನಿ. ಇದು ಹುಳಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇದರಿಂದ ಏನು ನಾವು ಹುಳಿ ಮಾಡ್ತೀವಲ್ವ ಸ್ನೇಹಿತರೆ, ಅದಕ್ಕೆ ಮಸಾಲೆ ಮತ್ತು ಕಾಯಿ ತುರಿ ರುಬ್ಬಿ ಹಾಕಿದ್ರೆ ಎಷ್ಟು ರುಚಿ ಇರುತ್ತೆ ಅಂದರೆ ಭಾಳ ಟೇಸ್ಟ್ ಇರುತ್ತೆ. ಹಾಗಾಗಿ ಅದೇ ರೀತಿ ಮಾಡಿದ್ದೆ ನಾನು ಇವತ್ತು. ತುಂಬ ಚೆನ್ನಾಗಾಗಿದೆ. ನಮ್ಮ ಮನೆಯವರಂತೂ ಏನು ಮಠದ ಹುಳಿ ಥರ ಆಗಿದೆ ಅಂತ ಹೇಳ್ತಾಯಿದ್ರು. ಮಠಗಳಲ್ಲಿ ತುಂಬ ಚೆನ್ನಾಗಿರುತ್ತಲ್ವ ಹುಳಿ. ಈಗ ನೋಡಿರಿ, ಇದನ್ನೆಲ್ಲ ಸ್ಲೈಸಸ್ ಮಾಡಿ ಹೆಚ್ಕೊತಾ ಇದ್ದೀನಿ. ಹೋಳುಗಳನ್ನು ಮಾಡ್ತಾಯಿದ್ದೀನಿ. ಪ್ರತಿ ಸಲ ನಾನು ದ್ವಾದಶಿಗೆ ತವ್ವೆ ಅಂತೂ ಮಿಸ್ ಮಾಡ್ತಾ ಇರಲಿಲ್ಲ. ಸೊಪ್ಪು ಹಾಕಿಬಿಟ್ಟು ತವ್ವೆ ಮಾಡ್ತಾಯಿದ್ದೆ. ಈ ಸಲ ಸೊಪ್ಪು ಇಲ್ಲ ಮನೆಯಲ್ಲಿ. ನೆನ್ನೆ ಹೋಗಿದ್ದೆ, ಸೊಪ್ಪು ಸಿಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಇದೇನು ಮಂಗಳೂರು ಸೌತೆಕಾಯಿ ಸಿಕ್ತು. ನಮ್ಮ ಮನೆಯವರು ಇದ್ರದ್ದೇ ಹುಳಿ ಮಾಡಿಬಿಡು, ಯಾವಾಗಲೂ ತವ್ವೆ ಏನು ಮಾಡ್ತೀಯಾ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಹುಳಿ ಮಾಡೋದಕ್ಕೆ ಈಗ ನೋಡಿರಿ ಎಲ್ಲ ಹೋಳುಗಳನ್ನು ಹೆಚ್ಕೊಂಡು, ಇದೇನು ಸಿಪ್ಪೆ ತೆಗಿಬೇಕಂತಿಲ್ಲ, ಬೇಕಿದ್ರೆ ತೆಕ್ಕೋಬೋದು. ನಾನು ತೆಗಿಯಲ್ಲ ಸ್ನೇಹಿತರೆ, ಹಾಗೆ ಮಾಡ್ತೀನಿ. ಊಟ ಮಾಡೋವಾಗ ತೆಕ್ಕೊಂಡು ತಿನ್ಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಮೊಸರು ಬಜ್ಜಿ ಏನು ತೋರಿಸ್ದೆ ನಿಮಗೆ, ಸೌತೆಕಾಯಿ ತುರ್ಕೊಂಡಿದ್ದು, ಅದಕ್ಕೆ ಒಂದು ಪುಡಿಯನ್ನು ಮಾಡ್ತಾಯಿದ್ದೀನಿ. ಈ ಪುಡಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಸ್ವಲ್ಪ ಒಣಕೊಬ್ಬರಿ ಮತ್ತು 1 ಚಮಚದಷ್ಟು ಸಾಸಿವೆ, ಹಸಿ ಸಾಸಿವೆನೇ, ಹುರಿಬಾರ್ದು, ಹಾಗೇ ಇದು ಒಣಕೊಬ್ಬರಿ ಸಾಸಿವೆ, ಇದನ್ನು ಪೌಡರ್ ಮಾಡಿ ಈ ಪುಡಿಯನ್ನು ನಾವು ಮೊಸರು ಬಜ್ಜಿ ಏನು ಕಲಿಸ್ತೀವಲ್ವ ಸೌತೆಕಾಯ್ದು, ಅದಕ್ಕೆ ಹಾಕಬೇಕು.
ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕ್ಕೋಬೋದು ಅಥವಾ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಕೊಂಡ್ರೂ ಸಾಕಾಗುತ್ತೆ. ತುಂಬ ಖಾರವಾಗಿ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾನಿವತ್ತು ದ್ವಾದಶಿ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಸಪ್ಪೆನೇ ಮಾಡ್ತೀನಿ. ಉಪವಾಸ ಮಾಡಿದ ಮಾರನೇ ದಿನ ತುಂಬ ಖಾರ ತಿನ್ನಬಾರ್ದು, ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು. ಈಗ ನೋಡಿರಿ, ಇದಕ್ಕೆ ಪುಡಿ ಹಾಕಿ ಕಲಿಸ್ದೆ. ಒಂದು ಸ್ವಲ್ಪ ಹಾಕಬೇಕು, ತುಂಬ ಜಾಸ್ತಿ ಬೇಡ, ಒಂದು ಚಮಚದಷ್ಟು ಹಾಕಿ ಮತ್ತು ಮೊಸರು ಹಾಕಿ ಕಲಿಸ್ಕೊಂಬಿಟ್ರೆ, ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಅದು ಮೊಸರು ಬಜ್ಜಿ ರೆಡಿ ಆಗುತ್ತೆ. ಕಾಯಿ ತುರಿನೂ ಹಾಕೋಬೋದು. ಈ ಪುಡಿ ಮಾತ್ರ ಮಿಸ್ ಮಾಡಬೇಡ್ರಿ ನೀವು ಸೌತೆಕಾಯಿ ಮೊಸರು ಬಜ್ಜಿ ಮಾಡೋರು. ಈಗ ಸ್ವಲ್ಪ ಕಾಯಿ ತುರಿಗೆ 1-2 ಚಮಚದಷ್ಟು ಹುಳಿ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ನೀರು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಹುಳಿ ಮಾಡೋದಕ್ಕೆ ರುಬ್ಬಿ ಹಾಕಬೇಕು ಅಂದಲ್ಲ, ಕಾಯಿ ತುರಿ, ಹುಳಿ ಪುಡಿ ಮತ್ತು ಖಾರದ ಪುಡಿ. ಈಗ ಹೆಸರುಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೆಲ್ಲ ಹಾಕಿದ್ದೀನಿ, ಬೆಲ್ಲ ಕರಗಲಿ. ಈ ಕಡೆ ಸೌತೆಕಾಯಿ ಸಹ ಬೇಯ್ತಾ ಇದೆ. ಅದೇನು ತುಂಬ ಹೊತ್ತು ಹಿಡಿಯೋದಿಲ್ಲ, ಬೇಗನೆ ಬೆಂದುಬಿಡುತ್ತೆ ಸೌತೆಕಾಯಿ. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಪಾಯಸಕ್ಕೆ ಒಂಚೂರು ಒಣಕೊಬ್ಬರಿ ತುರಿದು ಹಾಕಿದ್ದೀನಿ. ಹಸಿ ಕೊಬ್ಬರಿನೂ ಹಾಕ್ಬೋದು, ರುಬ್ಬಿ ಬಿಟ್ಟು ಹಾಕ್ಬೋದು, ಹೇಗಾದರೂ ಮಾಡ್ಬೋದು, ನಿಮ್ಮ ಅನುಕೂಲ. ನಾನು ಸಮಯ ನೋಡ್ಕೊತೀನಿ ಸ್ನೇಹಿತರೆ. ಸಮಯ ನೋಡಿಕೊಂಡು ಯಾವುದು ಬೇಗ ಆಗಿಬಿಡುತ್ತೋ ಆ ಥರ ಮಾಡಿಬಿಡ್ತೀನಿ. ಸಮಯ ಇತ್ತು ಅಂದರೆ ಸ್ವಲ್ಪ ಕಾಯಿ ತುರಿ ರುಬ್ಬಿ ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ, ಎರಡೂ ಚೆನ್ನಾಗಿರುತ್ತೆ. ಈಗ ನೋಡಿರಿ, ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಈ ಒಗ್ಗರಣೆಯನ್ನು ಎಲ್ಲದಕ್ಕೂ ಕೊಟ್ಕೊಂಡ್ಬಿಡ್ತೀನಿ. ಈಗ ಫಸ್ಟ್ ನಾವು ಬಜ್ಜಿ ಏನು ಕಲಸಿ ಇಟ್ಕೊಂಡ್ವಲ್ಲ, ಆ ಬಜ್ಜಿಗೆ ಮೊದಲನೇದಾಗಿ ಒಗ್ಗರಣೆಯನ್ನು ಕೊಟ್ಬಿಡೋಣಂತೆ. ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತಲ್ಲ. ನಂತರ ಹುಳಿಗೊಂದು ಸ್ವಲ್ಪ ಮತ್ತು ಸಾರಿಗೊಂಚೂರು ಒಗ್ಗರಣೆಯನ್ನು ಕೊಟ್ಕೊಂಡು ಮಿಕ್ಕಿದ ಎಣ್ಣೆಗೆ ಒಂಚೂರು ಹುಳಿ ಪುಡಿ, ಖಾರದ ಪುಡಿ ಅಥವಾ ಭಾತಿನ ಪುಡಿ ಇತ್ತು ಅಂದರೆ ವಾಂಗಿಭಾತ್ ಪುಡಿ ಯಾವುದಾದ್ರೂ ಪರವಾಗಿಲ್ಲ ಹಾಕಿದ್ರೆ ಇದು ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಈಗ ಒಗ್ಗರಣೆ ಕೆಲಸ ಮುಗ್ದೋಯ್ತಲ್ಲ. ಈಗ ನೋಡಿರಿ, ಒಂದು ಕಡೆ ಹುಳಿಗೆ, ಒಂದು ಕಡೆ ಸ್ವಲ್ಪ ಸಾರು ಮಾಡಬೇಡ ಅಂತ ಹೇಳಿ ಇಟ್ಟಿದ್ದೀನಿ. ಹುಳಿಗೆ ಬೇಳೆ ಎಲ್ಲ ಹಾಕಿದ್ದೀನಿ, ಈ ಕಡೆಗೆ ಸಾರಿಗೆ ಕಟ್ಟು ಹಾಕಿದ್ದೀನಿ, ಬೇಳೆ ಕಟ್ಟು. ಈಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಘಮ ಘಮ ಅಂತ ಇರುತ್ತೆ ಹುಳಿಗೆ ಪರಿಮಳ. ಈಗ ನಾವು ರುಬ್ಬಿದ್ವಲ್ವಾ ಹಸಿ ಕಾಯಿ ತುರಿ, ಹುಳಿ ಪುಡಿ ಮತ್ತು ಖಾರದ ಪುಡಿ, ಅದನ್ನು ಎಲ್ಲನೂ ನೀರು ಹಾಕಿ ಪೇಸ್ಟ್ ಥರ ರುಬ್ಕೋಬೇಕು. ಅದನ್ನು ಹುಳಿಗೆ ಹಾಕಬೇಕು. ಒಳ್ಳೆ ಟೇಸ್ಟ್ ಇರುತ್ತೆ, ಎಂಥ ಪರಿಮಳ ಇರುತ್ತೆ ಅಂತೀರ, ಘಮ ಘಮ ಅಂತ ಇರುತ್ತೆ ಹುಳಿ. ನೀವು ಊಟ ಮಾಡಿ ಕೈ ತೊಳ್ಕೊಂಡು ಎಷ್ಟೊತ್ತಾದ್ರೂ ಕೈಯಲ್ಲಿ ಆ ಪರಿಮಳನೇ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಸಾರಿಗೂ ಸಾರಿನ ಪುಡಿ ಹಾಕಿದೆ ಮತ್ತು ಎರಡಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ. ಹುಳಿಗೂ ಹಾಕಬೇಕು, ಸಾರಿಗೂ ಹಾಕಬೇಕು, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹುಳಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು, ತವ್ವೆಗೆ ಹಾಕಲ್ಲ ನಾನು, ಕೆಲವು ತವ್ವೆಗೂ ಸಹ ಹಾಕ್ತಾರೆ. ಈಗ ನೋಡಿರಿ, ಹುಳಿಗೆ ಸಾರಿಗೆ ಎಲ್ಲ ಹಾಕಿದ್ದಾಯಿತು ಅಲ್ವಾ. ಹುಳಿ ಹಾಕಿದ್ವಿ, ಉಪ್ಪು ಹಾಕಿದ್ವಿ, ಬೆಲ್ಲ ಹಾಕಿದ್ವಿ ಮತ್ತು ಕಾಯಿ ತುರಿ ರುಬ್ಬಿದ್ದು ಹುಳಿಗೆ ಹಾಕ್ಬಿಟ್ವಿ. ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಹುಳಿನೂ ರುಚಿ ಇರುತ್ತೆ, ಸಾರು ಸಹ ತುಂಬ ಟೇಸ್ಟಾಗಿರುತ್ತೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಸಹ ಪೂಜೆ ಎಲ್ಲ ಮುಗಿಸಿದ್ರು. ಈಗ ನೋಡ್ತಾ ಇದ್ದೀರಾ, ದಿನನಿತ್ಯ ನಾನು ಮಾಡುವಂಥ ಪೂಜೆ ಇವತ್ತು ನಮ್ಮ ಮನೆಯವ್ರ ಕೈಯಿಂದನೇ ಮಾಡಿಸ್ಬಿಟ್ಟೆ. ಯಾಕಂದರೆ ನಾನು ಅಡುಗೆಯಲ್ಲಿ ಬ್ಯುಸಿ ಇದೆ, ಅದಕ್ಕೋಸ್ಕರ. ಕೊನೆಗೆ ಮಂಗಳಾರತಿ ಎಲ್ಲ ಆಯಿತು. ರಂಗೋಲಿ ನೆನ್ನೆ ಹಾಕಿದ್ದೇನೆ. ಏಕಾದಶಿ ದಿವಸ ರಂಗೋಲಿಗಾಗಲಿ ದೇವ್ರಿಗಾಗಲಿ ನಾನು ಅಕ್ಷತೆ ಕಾಳನ್ನು ಏರಿಸಿರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ದ್ವಾದಶಿ ದಿವಸ ಅದೇ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ನಮಸ್ಕಾರವನ್ನು ಮಾಡ್ಕೊಳ್ಳೋದು. ಸಮಯ ಇತ್ತು, ಟೈಮ್ ಇದೆ ಅಂತ ಹೇಳೋರು ದ್ವಾದಶಿ ದಿನ ಸಹ ರಂಗೋಲಿಯನ್ನು ಹಾಕೋಬೋದು. ನಮಗೆ ಸಮಯ ಇರೋದಿಲ್ಲ, ಹಾಗಾಗಿ ಈ ರೀತಿ ಮಾಡ್ತೀವಿ. ನೋಡಿರಿ, ಇವತ್ತಿನ ಅಡುಗೆ ಹೆಸರುಬೇಳೆ ಪಾಯಸ, ಮೊಸರು ಬಜ್ಜಿ, ಚಿತ್ರಾನ್ನ, ಹುಳಿ, ಸಾರು, ಅನ್ನ. ಈಗ ಲಾಸ್ಟ್ ನನ್ನ ಫೇವ್ರೆಟ್ ಗಂಜಿ, ಕಾಯಿ ಗಂಜಿ. ಸ್ವಲ್ಪನಾದರೂ ನಾನು ಮಾಡೇ ಮಾಡ್ತೀನಿ ಸ್ನೇಹಿತರೆ. ಒಂದೊಂದು ದಿನ ಕಾಯಿ ಇಲ್ಲ ಅಂತಂದರೆ ಮಾತ್ರ ಸ್ಕಿಪ್ ಮಾಡಿರ್ತೀನಿ, ಆದರೆ ಖಂಡಿತವಾಗಿ ನಾನು ಗಂಜಿ ಮಾಡೇ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಈ ಗಂಜಿ. ಹಾಗಾಗಿ ಇವತ್ತಿನ ಸಿಂಪಲ್ ಅಡುಗೆ ನೋಡಿ ಸ್ನೇಹಿತರೆ, ಹೆಸರುಬೇಳೆ ಪಾಯಸ ಮಾಡಿದ್ದೀನಿ, ಹುಳಿ ಮಾಡಿದ್ದೀನಿ, ಮಂಗಳೂರು ಸೌತೆಕಾಯಿ ಹುಳಿ, ಮತ್ತು ಸೌತೆಕಾಯಿ ಮೊಸರು ಬಜ್ಜಿ, ಚಿತ್ರಾನ್ನ ಸ್ವಲ್ಪ, ಮತ್ತು ಗಂಜಿ, ಸಾರು, ಅನ್ನ, ಮಜ್ಜಿಗೆ. ಇದಿಷ್ಟು ಇವತ್ತಿನ ನಮ್ಮ ಮನೆಯ ದ್ವಾದಶಿ ಅಡುಗೆ ಸ್ನೇಹಿತರೆ. ಹೇಗನ್ನಿಸ್ತು? ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.